ಕುರಿಗಾರರ ಸಂವಾದ ಒಂದು ಕಾರ್ಯಕ್ರಮ ಕುರಿತು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಸಮಾಜದ ಹಿರಿಯರು ಹಾಗೂ ಹೋರಾಟಗಾರರಂಥ ಪ್ರೊಫೆಸರ್ ಎಂ ಜಿ ಅಂಕಂಚಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅದೇ ರೀತಿ ಜಿಲ್ಲಾ ಕುರಿಗಾರರ ಸಂಘದ ಅಧ್ಯಕ್ಷರಾದ ವೀರಪ್ಪ ಸುಮ್ನಾಳ್ ಅವರಿಗೆ ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಬಿಜಾಪುರ ತಾಲೂಕಾ ಕೆಡಿಸಿ ಸದಸ್ಯರಾದ ಕರೆಪ್ಪ ಬಸ್ತಾಳ್ ಅವರಿಗೂ ಸಹ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಗೋವಿಂದ ಸಿಂಧಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೂ ಸಹ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯನ್ನು ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಸಹೋದರಿಯರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸುತ್ತೇನೆ. ಪ್ರಥಮವಾಗಿ ನಮ್ಮ ಜಿಲ್ಲಾ ಕುರಿಗಾರ ಸಂಘದ ಅಧ್ಯಕ್ಷರಾದ ವೀರಪ್ಪ ಸುಮ್ನಾಳ್ ಅವರು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಿದರು. ಪ್ರಥಮವಾಗಿ ಈ ನಮ್ಮ ಸಂಚಾರಿ ಕುರಿಗಾರರ ಸಂವಾದ ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಆಗಮಿಸಿದರೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಮಾಧ್ಯಮ ಮಿತ್ರರೇ, ವಿಜಯಪುರ ಜಿಲ್ಲೆಯಲ್ಲಿ ಕುರಿಗಾರರು ಕೇವಲ ಕುರುಬರಷ್ಟೇ ಅಲ್ಲ, ಕುರಿ ಕಾಯುವಂಥ ಎಲ್ಲ ಜನಾಂಗದವರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಸರ್ಕಾರಗಳಿಗೆ ನಾವು ಕಳೆದ 10 ವರ್ಷಗಳಿಂದ ಹೋರಾಟಗಳ ಮುಖಾಂತರ, ಮನವಿಗಳ ಮುಖಾಂತರ ಅವರ ಗಮನಕ್ಕೆ ತರಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಕುರಿ ಮೇಕೆ ಉದ್ಯೋಗವನ್ನು ಮಾಡುತ್ತಿರುವಂಥ ಕುರಿಗಾರರು, ಸಂಚಾರಿ ಕುರಿಗಾರರು, ಅರೆ ಸಂಚಾರಿ ಕುರಿಗಾರರು ಸಾಕಷ್ಟು ಜನ ಇದ್ದಾರೆ. ಆದ್ದರಿಂದ ಅವರಿಗೆ ಬರಗಾಲದಲ್ಲಿ ಮೇವಿನ ಸಮಸ್ಯೆ ಆಗಲಿ, ನೀರಿನ ಸಮಸ್ಯೆ ಆಗಲಿ ಅನಾನುಕೂಲ ಇರುವುದರಿಂದ ನಮ್ಮ ವಿಜಯಪುರ ಜಿಲ್ಲೆಯ ಕುರಿಗಾರರು ಊರು ಬಿಟ್ಟು, ಜಿಲ್ಲೆಗಳನ್ನು ಬಿಟ್ಟು ಹೊರ ರಾಜ್ಯಗಳಿಗೂ ಕೂಡ ಹೋಗಿಂದ ತಮ್ಮ ಕುಟುಂಬ ಸಮೇತ, ತಮ್ಮ ಮಕ್ಕಳೊಂದಿಗೆ, ತಮ್ಮ ಪ್ರಾಣಿಗಳೊಂದಿಗೆ, ಕುದುರೆಗಳ ಮುಖಾಂತರ ತಮ್ಮ ಕುಟುಂಬವನ್ನು ನಿರ್ವಹಿಸುತ್ತಾರೆ. ಒಂದು ಮಾತಿನಲ್ಲಿ ಹೇಳಬೇಕಾಗಿದೆ ಮಾಧ್ಯಮ ಮಿತ್ರ ತಮಗೆ, ನಮ್ಮ ಕುರಿಗಾರರ ಜೀವನ ಹುಲ್ಲಿನ ಮೇಲೆ ಆಸೆ, ಮುಳ್ಳಿನ ಮೇಲೆ ನಡಿಗೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 16 ವರ್ಷಗಳಿಂದ ಅನೇಕ ನಮ್ಮ ಕುರಿಗಾರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಬಲಾತ್ಕಾರಗಳಾದವು, ಜೀವಗಳನ್ನು ತೆಗೆದರು. ಅಷ್ಟೇ ಗಂಡು ಮಕ್ಕಳ ಮೇಲೂ ಕೂಡ ಹಲ್ಲೆಗಳಾದವು. ಈ ಎಲ್ಲ ಗಮನಗಳನ್ನು ನೋಡಿಕೊಂಡು ಯಾವುದೇ ಸರ್ಕಾರಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಅವರ ಮನೆ ಬಾಕಲಿಗೆ ಕಷ್ಟಗಳನ್ನು ಇನ್ನೂವರೆಗೆ ಯಾರೂ ಕೇಳಿಲ್ಲ. ಇಂಥ ಸ್ವಯಂ ಉದ್ಯೋಗವನ್ನು ಮಾಡಿ ಅವರಿಗೆ ಜೀವ ಭಯವಿಲ್ಲದೆ ಉದ್ಯೋಗವನ್ನು ಮಾಡಬೇಕಂತಂದರೆ ಜೀವದ ಭಯದ ತೊಂದರೆ ಇದೆ. ಆದ್ದರಿಂದ ಸರ್ಕಾರಗಳು ನಮ್ಮ ಸಂಚಾರಿ ಕುರಿಗಾರರಿಗೆ, ಅರೆ ಸಂಚಾರಿ ಕುರಿಗಾರರಿಗೆ ರಕ್ಷಣೆಯನ್ನು ನೀಡಬೇಕಂತ ಹೇಳಿಕೆಯಿಂದ ನಾವು ತಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೆಯಲು, ಈ ಗಮನ ಸೆಳೆಯಲು ಅವರೊಂದಿಗೆ ಸಂವಾದ ಮಾಡಲು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇದೇ ದಿನಾಂಕ 24 ಸೋಮವಾರ 4 ಗಂಟೆಗೆ ವಿಜಯಪುರ ತಾಲೂಕಿನ ಪಾಂಗ್ರೋನ ದೊಡ್ಡಿಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲ ಸಮಸ್ತ ಸಂಚಾರಿ ಕುರಿಗಾರರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರ ಕಷ್ಟಗಳನ್ನು ಅವರ ಮುಖಾಂತರ ಸಮಕ್ಷಮ ಏನಿದೆ, ಅವರ ಕುರಿಗಾರ ಸಂಕಷ್ಟಗಳು, ಅಪಘಾತಗಳಾಗಿರ್ಬೋದು, ಕುರಿ ಕಳ್ಳತನ ಪ್ರಕರಣಗಳಾಗಿರ್ಬೋದು, ಆ ವಿಷಪೂರಿತ ಆಹಾರವನ್ನು ತಿಂದು ಕುರಿಗಳು ಸತ್ತಿದ್ದಾವೆ, ಆಮೇಲೆ ರೈಲ್ವೆ ಅಪಘಾತಗಳಾಗಿದ್ದಾವೆ, ಆನಂತರ ಹಲ್ಲೆಗಳಾಗಿದ್ದಾವೆ, ಆನಂತರ ಅವರ ಜೀವಗಳನ್ನು ತೆಗೆದಿದ್ದಾರೆ.
ಇನ್ನು ಸರ್ಕಾರ ಕಾಲಕ್ಕೆ ಔಷಧೋಪಚಾರವನ್ನು ಕೊಡ್ತಾ ಇಲ್ಲ. ಅವರಿಗೆ ಬರಗಾಲದಲ್ಲಿ ಮೇವಿನ ಸಮಸ್ಯೆ ಇದೆ. ಆ ಮಣ್ಣುಗಳ ಕುರಿ ಮೇಕೆಗಳು ಮಣ್ಣುಗಳನ್ನು ತಿಂದು ವಿವಿಧ ಥರ ರೋಗಗಳು ಬರ್ತಾ ಇದ್ದಾವೆ. ಅವಕ್ಕೆ ಸೂಕ್ತವಾದಂಥ ಒಂದು ಚಿಕಿತ್ಸೆ ಇಲ್ಲ. ಈ ಎಲ್ಲ ಸಮಸ್ಯೆಗಳು. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಕುರಿಗಾರರಿಗೆ ಕುರಿ ಕಾರ್ಡ್ ಕೊಡ್ತೇವೆ ಅಂತ ಹೇಳಿದ್ರಿಂದ ಕಾರ್ಡ್ಗಳನ್ನು ಗುರುತಿನ ಚೀಟಿ ಕೊಡಲಿಲ್ಲ. ಸರ್ವೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸಂಚಾರಿ ಕುರಿಗಾರ ಎಷ್ಟು ಅದಾರ ಅನ್ನೋದು ನಿಖರವಾದ ಮಾಹಿತಿ ಸರ್ಕಾರದಲ್ಲಿ ಇಲ್ಲ. ಸರ್ಕಾರಿ ಆಫೀಸುಗಳಿಗೆ ಕೇಳಿದ್ರೆ ನಿಖರವಾದ ಮಾಹಿತಿ ಇಲ್ಲ. ಆದ್ದರಿಂದ ನಮ್ಮ ಕುರಿಗಾರರು ಅನೇಕ ವಿವಿಧ ಕಷ್ಟಗಳಲ್ಲಿ ತೊಂದರೆ ಭವನ ಅನುಭವಿಸ್ತಾರೆ. ತಮ್ಮ ಮಕ್ಕಳ ಶಿಕ್ಷಣ ವಂಚಿತವರಾಗಿದ್ದಾರೆ. ಅವರ ಮಕ್ಕಳಿಗೆ ಸರಿಯಾದ ಆರೋಗ್ಯ ರಕ್ಷಣೆ ಇಲ್ಲ. ಮೇವಿನ ಈಗಾಗಲೇ ಹೇಳಿದ್ದೀನಿ, ಪದೇ ಏನು ಹೇಳೋದಲ್ಲ. ತಮಗೆಲ್ಲರಿಗೂ ದಿನನಿತ್ಯದಲ್ಲಿ ತಾವು ನೋಡ್ತಿರ್ಬೋದು, ಈ ಒಂದಿಲ್ಲ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಅವರ ಮೇಲೆ ಆಗಿರುವಂಥ ದೌರ್ಜನ್ಯಗಳು, ಅಪಘಾತಗಳು, ಮೇವಿನ ಸಮಸ್ಯೆಗಳು, ನೀರಿನ ಸಮಸ್ಯೆಗಳು, ವಿಷಪೂರಿತ ಆಹಾರವನ್ನು ತಿಂದು ಸತ್ತ ಪ್ರಕರಣಗಳು, ವಿಷಪೂರಿತ ನೀರು ಕುಡಿದ ಸತ್ತಿದ ಪ್ರಕರಣಗಳು, ಕುರಿ ಕಳ್ಳತನ ಪ್ರಕರಣಗಳು. ಸ್ಟೇಷನ್ಗೆ ಹೋದರೆ ಅವರಿಗೆ ಅನಕ್ಷರದಿಂದ ಅವರನ್ನು ಕಂಪ್ಲೇಂಟ್ ತಗೊಳ್ಳೋರ ನಿರ್ಲಕ್ಷ್ಯತನ ಮಾಡೋದು. ಹಿಂಗೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 200ರಿಂದ 250 ಕುರಿಗಾರರ ಕುರಿ ಕಳ್ಳತನ ಪ್ರಕರಣಗಳಾಗಿದ್ದಾವೆ. ಸುಮಾರು ಏನೂ ಇಲ್ಲಪ್ಪ ಅಂತಂದರೆ, ಹೋದ ವರ್ಷ ಇಲ್ಲೇ ಈಶ್ವರ ಕರಾತನವರು ಇಟ್ಟಂಗಳ ದೊಡ್ಡಿಯಲ್ಲಿ ಅವರು ಸುಮಾರು 40 ಕುರಿಗಳನ್ನು ಮೆಕ್ಕೆಜೋಳವನ್ನು ಒಗದಕ್ಕಿಂತ ರೋಡ್ ಮೇಲೆ ವಾಹನದಲ್ಲಿ ಹಾಕೊಂಡು ಹೋದ್ರು. ಕಂಪ್ಲೇಂಟ್ ಕೊಟ್ಟರು. ಇನ್ನೂ ತನಕ ಪೊಲೀಸರು ಅವರನ್ನು ಪತ್ತೆ ಹಚ್ಚಲಿಕ್ಕೆ ತಯಾರಿಲ್ಲ ಆರೋಪಿಗಳನ್ನು. ಹಿಂಗೆ ನಿರ್ಲಕ್ಷ್ಯತನ ಮಾಡೋದ್ರಿಂದ ಅನೇಕ ಕುರಿಗಾರರು ಕಳ್ಳತನ ಪ್ರಕರಣಗಳಾದರೂ ಕೂಡ ಎಲ್ಲಿ ಹೋದ್ರೆ ಏನಪ್ಪ ನಮ್ಗೆ ತಿಳ್ಕಿಲ್ಲ, ಸ್ಟೇಷನ್ಗೆ ಹೋಗಲಾರ್ದ ಕಂಪ್ಲೇಂಟ್ಗಳು ಆಗಲಾರ್ದ ನಿರ್ದೇಶನಗಳು ಭಾಳ ಇದೆ. ಇಂಥ ಎಲ್ಲ ಪ್ರಕರಣಗಳನ್ನು ಕುರಿಗಾರರ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಕೇಳಲಿಕ್ಕೆ ಖುದ್ದಾಗಿ ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಅವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕುರಿಗಾರರ ಹೆಣ್ಣು ಮಕ್ಕಳಿಗೆ ಅವತ್ತೇ ಅಲ್ಲಿ ಕುರಿಗಾರ ಗುರುತಿನ ಚೀಟಿ ಕೊಡೋದಾಗಿರಬಹುದು, ಕುರಿಗಾರ ಔಷಧ ಕೊಡೋದಾಗಿರಬಹುದು, ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಬಹುದಾಗಿದ್ದು, ಇದು ಕುರಿಗಾರರ ಮಕ್ಕಳಿಗೆ ಹಾಸ್ಟೆಲ್ ಸೇರಿಸುವುದಾಗಿರಬಹುದು. ಅನೇಕ ಸಮಸ್ಯೆಗಳನ್ನು ಅಲ್ಲಿ ಖುದ್ದಾಗಿ ಬಂದು ತಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳೊಂದಿಗೆ ತಾವು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಇನ್ನೂ ಒಂದು ಮುಖ್ಯವಾದ ವಿಷಯ, ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಗೋಮಾಳ ಪ್ರದೇಶ ಇದೆ, ಹುಲ್ಲುಗಾವಲು ಪ್ರದೇಶ ಇದೆ, ಗೌಂಡಾಣ ಪ್ರದೇಶಗಳಿದೆ. ಪ್ರಭಾವ ವ್ಯಕ್ತಿಗಳು, ಅನೇಕ ಸಂಘ ಸಂಸ್ಥೆಯವರು, ಅನೇಕ ವ್ಯಕ್ತಿಗಳು ಅವುಗಳನ್ನು ಅಕ್ರಮವಾಗಿ ಮಾಡಿಕೊಂಡು ಅದೇ ಅಕ್ರಮ ಜಮೀನಿನಲ್ಲಿ ಹುರುಳಿ, ಮೂಕಡಿ ಹಿಂಗ ಸ್ವಲ್ಪ ಪ್ರಮಾಣದಲ್ಲಿ ಬರುವಂಥ ಬೆಳೆಗಳನ್ನು ಬಿತ್ತಿ ನಮ್ಮ ಕುರಿಗಾರಿಗೆ ಮಾರಾಟವನ್ನು ಮಾಡೋದು, 10-20 ಸಾವಿರ ರೂಪಾಯಿ ಮಾರಾಟವನ್ನು ಮಾಡಿಕೊಂಡು ಅವರಿಗೆ ಇದು ಮಾಡೋದು. ಇಂಥ ಪ್ರಕರಣಗಳು ಭಾಳ. ಅದಕ್ಕಿಂತ ಮಾನ್ಯ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಇವೆಲ್ಲ ಗಮನಕ್ಕೆ ತರಬೇಕಾಗಿದೆ. ಅದರ ಸಲುವಾಗಿ ತಮ್ಮ ಮುಖಾಂತರ ನಮ್ಮ ಕುರುಬರ ಸಮಸ್ಯೆಗಳನ್ನು ಸುಮಾರು ಅರೆ ಸಂಚಾರಿ ಕುರುಬರ ಊರುಗಳು, ಗ್ರಾಮಗಳು, ಊರಲ್ಲಿರುವಂಥ ಕುರುಬರ ಸಮಸ್ಯೆ ಒಂದು ಸ್ವಲ್ಪ ಇದ್ದರೂ ಕೂಡ ಅರೆ ಸಂಚಾರಿ ಕುರಿಗಾರರು ಅವರು ಸುಮಾರು ಒಂದು ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚು ವಿಜಯಪುರ ತಾಲೂಕದಲ್ಲಿ ಇದ್ದಾವೆ. ಜಿಲ್ಲೆಯಲ್ಲಿ ಕೂಡ ಇವು 40 ಕುರುಬರ ದೊಡ್ಡಿಗಳಿದ್ದಾವೆ ಸಂಚಾರಿ ಕುರಿಗಾರರು. ಊರನ್ ಕುರಿಗಾರರು ಸಂಚಾರಿ ಕುರಿಗಾರರೇ, ಆದರೆ ಹೆಚ್ಚು ಬಹುಪಾಲ ಸಂಚಾರ ಮಾಡುತ್ತಾ ಹೋಗುವವರು ದೊಡ್ಡಿ ಕುರುಬರು. ಇಂಥವೆಲ್ಲ ಸಮಸ್ಯೆಗಳನ್ನು ಅವರಿಗೆ ಸಂಘಟನೆ ಆಗಲಿಕ್ಕೆ ಟೈಮ್ ಇಲ್ಲ. ಇವೆಲ್ಲ ನಾವು 16 ವರ್ಷಗಳಿಂದ ನಾವೆಲ್ಲ ಮಾಡ್ಕೊತ ಬಂದೀವಿ. ಕೆಲವರು ಮಾಧ್ಯಮ ಮಿತ್ರರಿಗೆ ನಾವು ಹೋರಾಟ ಮಾಡಿದ್ದು ಗೊತ್ತೂ ಇರಬಹುದು. ತಾವೆಲ್ಲರೂ ದಯವಿಟ್ಟು ನಮ್ಮ ಕುರಿಗಾರ ಸಮಸ್ಯೆಗಳನ್ನು ತಾವೆಲ್ಲರೂ ಸರ್ಕಾರಕ್ಕೆ ಗಮನದಲ್ಲಿ ತರಬೇಕಂತ ತಿಳ್ಕಿಂದ ಇವತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸ್ತಾರೆ. ಚಾರಿತ್ರಿಕವಾಗಿರ್ತಕ್ಕಂಥ ಸಂಚಾರಿ ಮತ್ತು ಕುರಿಗಾರರ ಒಂದು ಸಂವಾದ ಕಾರ್ಯಕ್ರಮ ಇದೇ ದಿನಾಂಕ 24ರಂದು ಬಿಜಾಪುರ ತಾಲೂಕಿನ ಅಲಿಯಾಬಾದ್ ಹತ್ತಿರ ಇರತಕ್ಕಂಥ ಪಾಂಗ್ರೂರು ದೊಡ್ಡಿಯಲ್ಲಿ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಈ ಕುರಿಗಾರರ ಸಂಘ ಏರ್ಪಡಿಸಿರ್ತಕ್ಕಂಥದ್ದು. ಆ ಒಂದು ಸಂವಾದದಲ್ಲಿ ಭಾಗವಹಿಸಲು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ
ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸಂವಾದವನ್ನು ಕುರಿಗಾರರ ಜೊತೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ತುಂಬ ಸಂತೋಷ. ಯಾಕೆಂದರೆ ಕುರಿಗಾರರ ಬೇಡಿಕೆಗಳು ಬೆಟ್ಟದಷ್ಟಿವೆ. ಆದರೆ ಬಂದಿರತಕ್ಕಂಥ ಸರ್ಕಾರಗಳು ಕೂಡ ಯಾವುವು ಇಲ್ಲಿವರೆಗೆ ಕುರಿಗಾರರ ಬಗ್ಗೆ ಯಾವುದೇ ಅವರ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸುಧಾರಣೆಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ನಾವು ಸುಮಾರು 30-40 ವರ್ಷಗಳಿಂದ ಬಹುತೇಕವಾಗಿ ಈ ಕುರಿಗಾರರ ಒಂದು ಸಾಮಾಜಿಕ ಜೀವನದ ಬದಲಾವಣೆಗಾಗಿ ನಾವೆಲ್ಲ ಸಮಾಜದವರು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಆ ಹೋರಾಟ ಎಲ್ಲೋ ಒಂದು ಕಡೆ ನಿಷ್ಫಲ ಕೊಡ್ತಾ ಇದೆ ಅಂತಕ್ಕಂಥ ಭಾಸ ಇವತ್ತು ನಮಗೆ ಆಗ್ತಾ ಇದೆ. ಬಹುತೇಕವಾಗಿ ಈ ಒಂದು ಕುರಿಗಾರರ ಮೇಲೆ ನಡೆಯುತ್ತಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳ ಜೊತೆಗೆ ದೈಹಿಕ ದೌರ್ಜನ್ಯಗಳು ಕೂಡ ನಡೀತಾ ಇವೆ. ಆಮೇಲೆ ಕುರಿಗಳನ್ನು ಕಳ್ಳತನ ಮಾಡ್ತಕ್ಕಂಥ ಎಷ್ಟೋ ಪ್ರಕರಣಗಳು ಇವತ್ತು ನಾವು ಪೊಲೀಸ್ ಠಾಣೆಯಲ್ಲಿ ಅವುಗಳನ್ನು ನೊಂದರೂ ಕೂಡ ಕುರಿ ಕಳ್ಳ ಮಾಡುವಂಥ ವ್ಯಕ್ತಿಗೆ ಯಾವುದೇ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ. ಇದು ಬಂದು ದುರದೃಷ್ಟ ಅಂತಕ್ಕಂಥದ್ದು ನಮಗೆ ಭಾಸವಾಗ್ತಾ ಇದೆ. ಜೊತೆಗೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಗಮನಿಸಿದಾಗ ಪ್ರಾಣಿಗಳಿಗಿಂತಲೂ ಕೀಳಾಗಿರ್ತಕ್ಕಂಥ ಸಾಮಾಜಿಕ ಜೀವನ ಅವರು ನಡೆಸ್ತಾ ಇದ್ದಾರೆ. ಯಾಕೆಂದರೆ ದೇ ಆರ್ ಮೈಗ್ರೇಟೆಡ್ ಪೀಪಲ್. ಅವರು ಸಂಚಾರಿಗಳು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಮ್ಮ ಜೀವನ ನಿರ್ವಹಣೆಗಾಗಿ ಹೋಗ್ತಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ಕೆಲವೊಂದು ಘಟನೆಗಳು ಈ ರಾಜ್ಯದಲ್ಲಿ ಈ ಕುರಿಗಾರರ ಮೇಲೆ ಆಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಆಗಲಿ ಅಥವಾ ಈ ಕಡೆ ಹಾವೇರಿ ಜಿಲ್ಲೆಯಲ್ಲಿ ಆಗಲಿ ಇನ್ನೂ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಈ ಕುರಿಗಾರರ ಮೇಲೆ ದೌರ್ಜನ್ಯಗಳು, ಲೈಂಗಿಕ ದೌರ್ಜನ್ಯಗಳು ಕೂಡ ಆಗಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ ಯಾವುದೇ ಕ್ರಮಗಳು ಸರ್ಕಾರ ಕಾನೂನು ರೀತಿ ಕ್ರಮ ಅವ್ರ ಮೇಲೆ ಕೈಗೊಳ್ತಾ ಇಲ್ಲ. ಯಾರಾದರೂ ಕೂಡ ಇವತ್ತು ಹೆಚ್ಚು ಈ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ ಯಾರ ಮೇಲೆ ಆಗಿವಪ್ಪ ಅಂದ್ರೆ ಬಹುತೇಕವಾಗಿ ಅದು ಕುರುಗಳ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ. ನಮಗೆ ಯಾವುದೇ ಕಾನೂನು ರಕ್ಷಣೆ ಇಲ್ಲ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾನೂನುಗಳು ನಮ್ಮ ನೆರವಿಗೆ ಬರ್ತಾ ಇಲ್ಲ. ಹೀಗಾಗಿ ನಾನು ಸರ್ಕಾರಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ಸಮಗ್ರ ಈ ಕುರಿಗಾರರ ಸಂಚಾರಿ ಕುರಿಗಾರರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ರಚನೆ ಮಾಡಿ ಆ ಕಾನೂನಿನ ಮೂಲಕ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮಾಧ್ಯಮದ ಮೂಲಕ ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಕೆಲವೊಂದು ವಿಚಾರಗಳು ಏನಿವೆಯಪ್ಪ ಅಂದ್ರೆ ಇಲ್ಲಿ ಕುರಿಗಾರರಿಗೆ ವಿಶೇಷವಾಗಿ ಅವರ ಶೈಕ್ಷಣಿಕ ಚಟುವಟಿಕೆಗಳು ಕೂಡ ತುಂಬ ಲೋ ಆಗಿರ್ತಕ್ಕಂಥದ್ದು. ನನ್ನ ವಿನಂತಿ ಏನೆಂದರೆ ಪ್ರತಿಯೊಂದು ಕುರಿಗಾರರ ದಡ್ಡಿಯಲ್ಲಿ ಹಟ್ಟಿಯಲ್ಲಿ ಅವುಗಳನ್ನು ಕಂದಾಯ ಗ್ರಾಮ ಅಂತೇಳಿ ಪರಿವರ್ತನೆ ಮಾಡಬೇಕು. ಅಲ್ಲಿ ವಸತಿ ಮಾದರಿಯ ಶಾಲೆಗಳನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಆ ಕುರಿಗಾರರ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಬದುಕಿಗೆ ಸರ್ಕಾರ ಪೂರಕ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕುರಿಗಾರರಿಗೆ ನಡೆದಿರ್ತಕ್ಕಂಥ ಗೋಮಾಳಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅದು ಭಾಳ ಸತ್ಯ ಇದೆ. ಇವತ್ತು ಗೋಮಾಳಗಳು ಏನಾಗಬೇಕು ಅಂದ್ರೆ ಯಾರು ಒತ್ತುವರಿ ಮಾಡ್ತಾರಲ್ಲ ಆ ಸರ್ಕಾರಿ ಗೋಮಾಳುಗಳಾಗಿ ಉಳಿದಿಲ್ಲ. ಸುಮಾರು ಬಿಜಾಪುರ ಸುತ್ತಮುತ್ತ 1,000 ಎಕರೆ ಜಮೀನಿದೆ. ಆ 1,000 ಎಕರೆ ಜಮೀನದೊಳಗೆ ಹೆಚ್ಚು ಒತ್ತುವರಿ ಮಾಡಿರ್ತಕ್ಕಂಥ ಜಮೀನೇ ಸರ್ಕಾರವು ಹೋಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಆಗಲಿ ಮಾನ್ಯ ಜಿಲ್ಲಾ ಆಡಳಿತವಾಗಲಿ ಯಾರೂ ಕೂಡ ಗಮನ ಹರಿಸಿಲ್ಲ. ಅಂಥ ಆ ಜಮೀನನ್ನು ಕುರಿಗಾರರಿಗೆ ಪರಭಾರೆ ಮಾಡಿ ಅವ್ರಿಗೆ ಕುರಿ ಸಾಕಾಣಿಕೆಗೆ ಒಂದು ಅನುಕೂಲ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಕಂದಾಯ ಮಂತ್ರಿಗಳಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಕೆಲವೊಂದು ವಿಚಾರಗಳದಾವ, ಅದನ್ನು ನಾವಿಲ್ಲಿ ಜಾಸ್ತಿ ಮಾತಾಡೋಂಗಿಲ್ಲ. ಯಾಕಂದ್ರೆ ಬಹುತೇಕವಾಗಿ ನಾಳೆ 24ನೇ ತಾರೀಕಿಗೆ ಆ ಸಂವಾದದ ಕಾರ್ಯಕ್ರಮದಲ್ಲಿ ನಮ್ಮ ಕುರಿಗಾರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನದವ ಅದ್ರ ಬಗ್ಗೆ ಸವಿಸ್ತರವಾಗಿರ್ತಕ್ಕಂಥ ಚರ್ಚೆಗಳನ್ನು ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ. 2002-2003 ಇದೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಬೀರಪ್ಪಣ್ಣ, ನಾವು ವೆಂಕಟೇಶ್ವರ ಎಲ್ಲರೂ ಕೂಡಿ ಸಿದ್ದರಾಮಯ್ಯರಿಗೂ 2003 ಅರ್ಜಿ ಕೊಟ್ಟಿದ್ದವು ಬೇಡಿಕೆಗಳ ಬಗ್ಗೆ.
ಈ ಹಿಂದಿನ ಅವಧಿಯಲ್ಲಿ ಅಂದರೆ ಸಿದ್ದರಾಮಯ್ಯ ಅವರು 1 ವರ್ಷ ಮುಂಚೆ ಏನದ ಕುರಿಗಾರ ರಕ್ಷಣೆ ಸಲುವಾಗಿ ಬಂದೂಕು ಮತ್ತು ಪಿಸ್ತೂಲ್ ಲೈಸೆನ್ಸ್ ಸಲುವಾಗಿ ಆದೇಶ ಮಾಡಿದ್ದಾರೆ. ಇವತ್ತಿನವರೆಗೂ ಅಧಿಕಾರಿಗಳು ಅದು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಅದ್ರ ಜೊತೆ ಪ್ರತಿಯೊಂದು ಮುರಾರ್ಜಿ ಸ್ಕೂಲಲ್ಲಿ ಮುರಾರ್ಜಿ ವಸತಿ ಶಾಲೆ ಆಗಲಿ ಅಥವಾ ಯಾವುದೇ ವಸತಿ ಶಾಲೆಗಳಲ್ಲಿ ಕುರಿಗಾರರ ಮಕ್ಕಳಿಗೆ ನೇರವಾಗಿ ಪ್ರವೇಶ ಕೊಡಬೇಕಂತ ಹಿಂದಿನ ಸಿದ್ದರಾಮಯ್ಯವರು ಹೋದ ವರ್ಷ 1 ವರ್ಷ ಮುಂಚೆ ಆದೇಶ ಮಾಡಿದ್ದಾರೆ. ಬಟ್ ಇವತ್ತಿನ ತನ ಆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ ಅಥವಾ ಹಿಂದುಳಿದ ವರ್ಗ ಅಧಿಕಾರಿಗಳಾಗಲಿ ಅಲ್ಪಸಂಖ್ಯಾತರ ಅಧಿಕಾರಿಗಳಲ್ಲಿ ಯಾವುದೇ ಮುರಾರ್ಜಿ ಸ್ಕೂಲ್ ವಸತಿಯಲ್ಲಿ ಪ್ರವೇಶ ನೀಡ್ತಾ ಇಲ್ಲ. ಕುರಿಗಾರರ ಮಕ್ಕಳಿಗೆ ನೇರವಾಗಿ ಯಾವುದೇ ಪ್ರವೇಶ ಪರೀಕ್ಷೆ ಇರದೆ ನೇರವಾಗಿ ಅವಕಾಶ ಕೊಡಬೇಕಂತ ಒಂದು ಆದೇಶ ಮಾಡಿದ್ದಾರೆ. ಆದರೆ ಇವತ್ತಿನವರೆಗೂ ಯಾವುದೇ ಜಿಲ್ಲಾ ಅಧಿಕಾರಿಗಳು ಆ ಆದೇಶವನ್ನು ಇವತ್ತಿನವರೆಗೂ ಪಾಲಿಸ್ತಾ ಇಲ್ಲ. ಇದರಿಂದ ಕುರಿಗಾರರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಕುರಿಗಾರರು ಒಂದು ದೊಡ್ಡಿಯಲ್ಲಿ ಇರ್ತಾರೆ, ಅವ್ರ ತಂದೆ ತಾಯಿ ಎಲ್ಲೋ ಕುರಿ ಕಾಯ್ಕೋತ ಹೋಗಿರ್ತಾರೆ. ಅವ್ರ ಮಕ್ಕಳು ಶಿಕ್ಷಣ ಇಲ್ಲಿ ಇದ್ದು ಶಿಕ್ಷಣ ಕಲಿಯೋದಾಗಲ್ಲ. ವಸತಿ ಶಾಲೆಯಲ್ಲಿ ಇದ್ರೆ ಅವ್ರ ತಂದೆ ತಾಯಿ ವಾಪಸ್ ಬರುವವರೆಗೂ ಆ ಶಾಲೆಯಲ್ಲಿ ಇರತಕ್ಕಂಥ ಒಂದು ಅವಕಾಶ ಇತ್ತು. ಅಂತ ಅವಕಾಶವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕುರಿಗಾರರ ಮಕ್ಕಳಿಂದ ಕಿತ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಒಂದು ಈ ನಾಳೆ ನಾಗಲಕ್ಷ್ಮಿ ಮೇಡಮ್ ಅವ್ರು ಬಂದಾಗ ಈ ವಿಷಯ ನಾವು ಅಲ್ಲಿ ಪ್ರಸ್ತಾವನೆ ಮಾಡ್ತೇವೆ. ಅದ್ರ ಜೊತೆ ಇವತ್ತಿನವರೆಗೂ ವಿಜಯಪುರ ಜಿಲ್ಲೆಯಲ್ಲಿ ಸಂಚಾರಿ ಕುರಿಗಾರರು ಅಂತೇಳಿ ಯಾರೂ ಇಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಸುಮಾರು 38 ಕುರಿ ದೊಡ್ಡಿ ಇದ್ರು ಇವತ್ತಿನವರು ಸಂಚಾರಿ ಕುರಿಗಾರರೇ ಇಲ್ಲ ಅಂತೇಳಿ ಅವರು ಒಂದು ತಮ್ಮ ಅಂಕೆ ಸಂಖ್ಯೆ ಇಲಾಖೆಯಲ್ಲಿ ತೋರಿಸ್ತಾರೆ. ಸುಮಾರು ಎಷ್ಟೋ ಜನ ಕುರಿ ಇದಾವೆ, ಕುರಿಗಾರರ ದೊಡ್ಡಿನೇ ಇದೆ, ಇದ್ರೂ ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಸರಿಯಾದ ರೀತಿಯಿಂದ ಪಶು ಇಲಾಖೆಯಿಂದ ಸರ್ವೇನೇ ಮಾಡಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳು ಇರೋದ್ರಿಂದ ನಾವು ಯಾರ ಹತ್ರ ಕೇಳಬೇಕು ಅನ್ನೋದೇ ಒಂದು ಕುರಿಗಾರರಿಗೆ ಅಲ್ಲಿಗೆ ಹೋಗಿ ಕೇಳೋ ಇದು ಆಗಿಲ್ಲ. ಅದಕ್ಕೆ ನೇರವಾಗಿ ಆಯೋಗದ ಅಧ್ಯಕ್ಷರೇ ಇಲ್ಲಿ ಒಂದು ಬಂದು ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ಬೇಡಿಕೆ ಇದು ಮಾಡ್ತಾರೆ. ಅದಕ್ಕೆ ವಿಜಯಪುರ ಜಿಲ್ಲಾ ಕುರಿಗಾರರು, ಸಂಚಾರಿ ಕುರಿಗಾರರು ಎಲ್ಲರೂ ಬಂದು ತಮ್ಮ ಕಷ್ಟಗಳು ಏನದಾವ, ತಾವು ಅನುಭವಿಸಿರೋ ನೋವುಗಳು ಏನದಾವ ಅವತ್ತು ಆ ಆಯೋಗದ ಅಧ್ಯಕ್ಷರ ಹತ್ರ ತಾವು ಬೇಡಿಕೆ ಸಲ್ಲಿಸಿದ್ರೆ ಕೆಲವೊಂದು ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನು ಪರಿಹಾರ ಆಗುತ್ತವ ಅದು ಅಲ್ಲಿ ಪರಿಹಾರ ಮಾಡ್ತಾರೆ. ಅದ್ರ ಜೊತೆ ಏನದ ಕೆಲವೊಂದು ಪರಿಹಾರ ಆಗದೇ ಇರತಕ್ಕಂಥ ವಿಷಯಗಳು ಸರ್ಕಾರ ಮಟ್ಟದಲ್ಲಿ ಅವ್ರು ಹೋಗಿ ಚರ್ಚೆ ಮಾಡಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಒಂದು ನಮಗೆ ವಿಶ್ವಾಸ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಾರರು ಬರಬೇಕು. ತಾವು ಸಹ ಮಾಧ್ಯಮ ಮಿತ್ರರು ಅವತ್ತಲ್ಲಿ 24ನೇ ತಾರೀಕಿಗೆ ಪಾಂಗ್ರೂನ್ ದೊಡ್ಡಿಯಲ್ಲಿ ಒಂದು ಸಾಯಂಕಾಲ 4-5 ಗಂಟೆ ಒಂದು ಸಂವಾದ ಕಾರ್ಯಕ್ರಮ ತಾವು ಮಾಧ್ಯಮ ಮಿತ್ರರು ಸಹ ಅಲ್ಲಿ ಆಗಮಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲು ಕಾರಣ ಏನಪ್ಪ ಅಂತಂದ್ರೆ ದಿನಾಂಕ 24 ಸಾಯಂಕಾಲ 4 ಗಂಟೆಗೆ ಇದೇ ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಇಂಡಿ ರೋಡ್ ಪಾಂಗ್ರೂನ್ ದೊಡ್ಡಿಯಲ್ಲಿ ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇಲ್ಲಿ ಬರುತ್ತಿದ್ದಾರೆ. ಆದುದರಿಂದ ನಮ್ಮ ಸಂಚಾರಿ ಕುರುಬರು, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವ ಸಂಚಾರಿ ಕುರುಬರ ಸಮಸ್ಯೆಗಳು ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದಂಗೆ ಅಲ್ಲಿ ನೂರಾರು ಸಮಸ್ಯೆಗಳದಾವಪ್ಪ. ಏನಪ್ಪ ಅಂತಂದ್ರೆ ಈಗ ನಾನು ಕುರಿ ಕಾಯ್ದವನೇ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈಗ ಮೊದಲು ನಾವು ಸಣ್ಣವರಿದ್ದಕ್ಕಾರ ಸಣ್ಣಪುಟ್ಟಿ ಮೇವಿದ್ದು ಗೋಮಾಳಿದ್ದು ನೀರಾವರಿ ಆಗಿದ್ದಿಲ್ಲ. ಮತ್ತು ಎಲ್ಲ ಗ್ರಾಮ ಬ್ರಿಟಿಷರ ಕಾಲದಿಂದಲೂ ಗೋಮಾಳತ್ತ ಉದ್ದಾರಿ ಒಳಗೆ ದನ ಕರುಗಳನ್ನು ಕುರಿಗಳು ಮೇಯ್ಲಕ್ಕೆ ಈಗಾಗಲೇ ಬ್ರಿಟಿಷರ ಕಾಲದಾಗೆ ಆಗಿದ್ದದವು. ಆದ್ರೆ ಈಗೆಲ್ಲ ಒತ್ತುವರಿ ಮಾಡಿಕೊಂಡು ಕುರಿಗಳ ಮೇಯ್ಲಕ್ಕೆ ಒಟ್ಟೆ ಜಾಗಿಲ್ಲ. ಆದ್ದರಿಂದ ಎಲ್ಲ ಕುರಿಗಳು ಈಗ ಮಹಾರಾಷ್ಟ್ರದ ತುಳಜಾಪುರ ಆಗಲಿ, ಸೋಲಾಪುರ, ಗುಲ್ಬರ್ಗ, ಆಂಧ್ರ ಪ್ರದೇಶ, ತಾಂಡೂರು, ಹೈದರಾಬಾದ್ ತನಕ ಹೋಲತ್ತಾರೆ. ಆದುದರಿಂದ ಇಲ್ಲಿ ಕುರಿ ಮೇಯ್ಸ್ಲಕ್ಕೆ ಜಾಗ ಇಲ್ಲ. ಆದುದರಿಂದ ಆ ದಿವಸ ನಮ್ಮ ಸಮಸ್ಯೆ ಮತ್ತಿನ್ನೊಂದೇನಪ್ಪ ಅಂತಂದ್ರೆ ಕುರಿ ಮೇಯ್ಸ್ಲಕ್ಕೆ ಹೋಗೋದ್ರಿಂದ ನಮ್ಮಲ್ಲಿರುವ ಜನಸಂಖ್ಯೆ ಎಲ್ಲರೂ ಅಕ್ಷರಸ್ಥರಾಗುತ್ತಿಲ್ಲ. ಮತ್ತು ಸರ್ಕಾರ ವಯಸ್ಕರ ಶಿಕ್ಷಣ ಜಾರಿಗೆ ತಂತು. ಆದರೆ ಯಾರಿಗೆ ಲಾಭ ಆಯಿತು? ಅವ್ರಿಗೆ ಒಟ್ಟು ದೊಡ್ಡಿಗಳಿಗೆ ಹೋಲೇ ಇಲ್ಲ, ದೊಡ್ಡಿಗಳಿಗೆ ವಯಸ್ಕರ ಶಿಕ್ಷಣನೇ ಆಗಲಿಲ್ಲ. ಆದುದರಿಂದ ಅದರದ್ದು ಲಾಭ ಯಾರಿಗಾಯಿತು ಏನೋ ಗೊತ್ತೇ ಆಗಲಿಲ್ಲ. ಸರ್ಕಾರ ಹೇಳ್ತದ ಎಲ್ಲರೂ ಎಜುಕೇಷನ್ ಎಲ್ಲರೂ ಶಿಕ್ಷಣಸ್ಥರಾಗಿರ್ತೀವಿ. ಆದ್ರೆ ನಮ್ಮ ಕುರುಬರು, ದೊಡ್ಡ ಕುರುಬರಲ್ಲಿ 90% 99% ಯಾರು ಅಕ್ಷರಸ್ಥರಿಲ್ಲ. ಆದುದರಿಂದ ನಮ್ಮ ಸಮಸ್ಯೆನ ಯಾರಿಗೆ ಹೇಳುವುದು? ನಮ್ಮ ಸಮಸ್ಯೆನ ನಾವು ಆ ಮೇಡಮ್ ಒಂದು ಹೇಳಿ ಸರ್ಕಾರಕ್ಕೆ ಮುಟ್ಟಿಸ್ತಾರಂತ ಹೇಳಿ ನಮಗೆ ಭರವಸೆ ಅದ. ಆದ್ದರಿಂದ ಆ ದಿವಸ ಸಂವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಅಳಲನ್ನು ಮೇಡಮ್ ಮುಂದೆ ಹೇಳ್ತೇವೆ. ಮಹಿಳೆಯರು ಮತ್ತು ಮಕ್ಕಳ ಸಮಸ್ಯೆಗಳನ್ನು ಮೇಡಮ್ ಮುಂದೆ ಹೇಳ್ತಾರೆ. ಅವರು ಸರ್ಕಾರಕ್ಕೆ ಹೇಳಿ ಅಂತ ಹೇಳಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾಗ್ಯದ. ಆದುದರಿಂದ ತಾವು ಅಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನು ಮ್ಯಾಗಿನವರಿಗೆ ಮುಟ್ಟಿಸ್ಬೇಕಂತೇಳಿ ನನ್ನ
ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.